ಉಡುಪಿ ಜಿಲ್ಲೆಯಾದ್ಯಂತ ಕಳೆದ ಕೆಲ ದಿನಗಳಿಂದ ಧಾರಾಕಾರ ಮಳೆಯಾಗ್ತಾ ಇದೆ. ಇದರಿಂದಾಗಿ ಜನಜೀವನ ಅಸ್ತವ್ಯಸ್ತವಾಗಿದೆ. ಇವತ್ತು ಕೂಡ ಮಳೆ ಆರ್ಭಟ ಮುಂದುವರೆದಿದೆ. ಉಡುಪಿ ಜಿಲ್ಲೆಯ ಕಾಪು ತಾಲೂಕು, ಕಾರ್ಕಳ ತಾಲೂಕಿನಲ್ಲಿ ಭಾರೀ ಮಳೆಯಾಗ್ತಾ ಇದೆ. ಜನಜೀವನ ಅಸ್ತವ್ಯಸ್ತವಾಗಿದೆ. ಪ್ರಮುಖವಾಗಿ ಉಡುಪಿ ಜಿಲ್ಲೆಯಲ್ಲಿ ಹರಿಯುವಂಥ ಪ್ರಮುಖ ನದಿಗಳಾದಂಥ ಸ್ವರ್ಣ, ಪಾಪನಾಶಿನಿ, ಶಾಂಭವಿ ನದಿ ಉಕ್ಕಿ ಹರಿತಾ ಇದೆ. ನದಿ ತೀರದ ಜನರನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡಲಾಗಿದೆ. ದೋಣಿ ಮೂಲಕ ಸುರಕ್ಷಿತ ಸ್ಥಳಕ್ಕೆ ಜನರನ್ನು ಸ್ಥಳಾಂತರಿಸಲಾಗ್ತಾ ಇದೆ. ಭಾರೀ ಮಳೆ ಸುರಿತಾ ಇರೋ ಹಿನ್ನೆಲೆಯಲ್ಲಿ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಉಡುಪಿ ಜಿಲ್ಲೆಯ ಕಾಪು, ಕಾರ್ಕಳ, ಉಡುಪಿ ಈ ಭಾಗದಲ್ಲಿ ವ್ಯಾಪಕವಾಗಿ ಧಾರಾಕಾರ ಮಳೆ ಸುರಿತಾ ಇದೆ. ಪರಿಣಾಮ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದೆ. ಜನಜೀವನ ಅಸ್ತವ್ಯಸ್ತವಾಗಿದೆ. ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಿಸಲಾಗಿದೆ. ನೋಡ್ತಾ ಇದ್ದೀರಿ, ಕೃಷಿ ಭೂಮಿ ಜಲಾವೃತವಾಗಿರುವಂಥ ದೃಶ್ಯಗಳಿವು. ಉಡುಪಿ ಜಿಲ್ಲೆಯ ಜೀವ ನದಿಗಳು, ಪ್ರಮುಖ ನದಿಗಳು ಉಕ್ಕಿ ಹರಿತಾ ಇದೆ. ಮನೆಗಳಿಗೆ ನೀರು ನುಗ್ಗಿದಂಥ ಪರಿಣಾಮ ಜನರನ್ನು ಸ್ಥಳಾಂತರಿಸುವಂಥ ಪ್ರಕ್ರಿಯೆಯನ್ನು ಕೂಡ ಮಾಡಲಾಗ್ತಾ ಇದೆ. ಅದರ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ನೀವು ಅರ್ಧ ಮಾಡಿ ನಿಲ್ಲಿಸ್ತೀರಲ್ಲ, ನಾವು ಮುಂದುವರಿಸ್ತೇವೆ. ಮತ್ತೆ ಜಾಯಿಂಟ್ ಪಾತೆ ಹೊಡ್ತಂತೆ. ಉಡುಪಿಯಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇದೆ. ಹವಾಮಾನ ಇಲಾಖೆ ನಿನ್ನೆಯಿಂದ ನಾವು ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಅತಿ ಭಾರಿ ಮಳೆ ಆಗ್ತಾ ಇದೆ. ಅದರಲ್ಲಿ ಕೂಡ ನಮ್ಮ ಕಾಪು ತಾಲೂಕಿನಲ್ಲಿ ಇಡೀ ರಾಜ್ಯದಲ್ಲೇ ಹೈಯೆಸ್ಟ್ ರೈನ್ಫಾಲ್ ದಾಖಲಾಗಿದೆ. ನಾವು ನಿನ್ನೆಯಿಂದ ಬೆಳಗ್ಗೆ 4:15ಯಿಂದಲೂ ಕೂಡ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿದ್ದೇವೆ. ಈಗಾಗಲೇ ನಮ್ಮ ಕಾಪು ತಾಲೂಕಿನಲ್ಲಿ ಸುಮಾರು 30 ಜನರನ್ನು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಮಾಡಿದ್ದೇವೆ. ಇಲ್ಲಿ ನಮ್ಮಲ್ಲಿ ಕರಾವಳಿ ಭಾಗ ಆಗಿರೋದ್ರಿಂದ ಪ್ರತಿ ವರ್ಷ ಕೂಡ ಈ ಪ್ರವಾಹದ ಒಂದು ಆತಂಕ ಇದ್ದೇ ಇರ್ತದೆ. ಆದರೂ ಕೂಡ ನಾವೀಗಾಗಲೇ ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾಗಲೂ ಕೂಡ ಈ ರೀತಿಯಾದಂಥ ಒಂದು ನೆರೆ ಬಂದೇ ಬರ್ತದೆ. ಅದಕ್ಕಾಗಿ ನಾವು ಸಿದ್ಧತೆ ಕೂಡ ನಾವು ಮಾಡಿಕೊಂಡಿರ್ತೇವೆ. ಜೊತೆಗೆ ನಾವು ನಮ್ಮ ಈ ಒಂದು ಸ್ಥಿತಿಗೆ ಕಾರಣ ಏನು ಅಂತ ಕೂಡ ಅವಲೋಕಿಸಿದ್ದೇವೆ. ಇಲ್ಲಿ ನಮ್ಮ ಸಮೀಪದಲ್ಲಿ ಕಾಮಿನಿ ನದಿ ಅಂತ ಇದೆ. ಆ ಕಾಮಿನಿ ನದಿನಲ್ಲಿ ಹೂಳು ತುಂಬಿಕೊಂಡು ಕಲ್ಮಶ ತುಂಬಿಕೊಂಡಿರುವಂತಹ ಕಾರಣಕ್ಕೆ ಅಕ್ಕಪಕ್ಕದ ಪ್ರದೇಶಗಳೆಲ್ಲ ಜಲಾವೃತ ಆಗಿ ಈ ನೆರೆ ಒಂದು ಪರಿಸ್ಥಿತಿಗೆ ಕಾರಣ ಆಗಿದೆ ಅಂತ ನಮಗೆ ಮನವರಿಕೆ ಆಗಿದೆ. ಮುಂದಿನ ದಿನಗಳಲ್ಲಿ ಈ ಕಾಮಿನಿ ನದಿಯನ್ನು ಸ್ವಚ್ಛಗೊಳಿಸುವಂತಹ ಕಾರ್ಯಕ್ಕೆ ನಾವು ಖಂಡಿತ ಕ್ರಮಗೊಳ್ತೇವೆ. ರೆಸ್ಕ್ಯೂ ಆಪರೇಷನ್ನು ನಿಜಕ್ಕೂ ಕೂಡ ಒಂದು ಆತಂಕ ಮತ್ತು ರೋಚಕ ಎರಡೂ ಆಗಿತ್ತು. ಯಾಕಂತ ಹೇಳಿದರೆ ಇಲ್ಲಿ ನಾವು ಹೇಳಬೇಕಂದ್ರೆ ನಾವು ಇಲ್ಲಿ ಎಷ್ಟು ಆಳ ಇರ್ತದೆ, ಏನಿದೆ ಅನ್ನೋದು ನಮಗೆ ಗೊತ್ತಿರೋದಿಲ್ಲ. ನಾವು ಬೋಟ್ ಹಿಡ್ಕೊಂಡು ಹೋಗುವಾಗ ನಮ್ಮದು ಒಂದೇ ಧ್ಯೇಯ ಇರುತ್ತೆ, ಅಲ್ಲಿ ಸಿಲುಕಿರುವಂತಹ ಜನರನ್ನು ಸುರಕ್ಷಿತವಾಗಿ ಕರ್ಕೊಂಡು ಬರಬೇಕು ಅಂತ ಹೇಳಿ. ನಾವು ಕೂಡ ನಮ್ಮ ಒಂದು ಸುರಕ್ಷತೆಯನ್ನು ಕೂಡ ನಾವು ನೋಡಬೇಕಾಗ್ತದೆ. ಆದರೆ ಅದಕ್ಕಿಂತ ಹೆಚ್ಚಾಗಿ ನಮಗೆ ಜನರ ಬಗ್ಗೆ ಗಮನ ಇರುತ್ತೆ. ಇವತ್ತು ನಾವು ಇಲ್ಲಿ ಪಾದೆಬೆಟ್ಟು ಪ್ರದೇಶದಲ್ಲಿ ಸುಮಾರು 4 ಕುಟುಂಬಗಳನ್ನ ಸ್ಥಳಾಂತರ ಮಾಡಿದ್ದೇವೆ. ಎಲ್ಲರೂ ಕೂಡ ರಾತ್ರಿಯಿಂದಲೇ ಸುರಿದಂಥ ಮಳೆಗೆ ಆತಂಕಿತರಾಗಿ ನಮಗೆ ತಾಲೂಕು ಆಡಳಿತಕ್ಕೆ ನಮಗೆ ಕರೆಯನ್ನು ಮಾಡಿ ಆ ನಿಟ್ಟಿನಲ್ಲಿ ನಮಗೆ ಒಂದು ಸಹಾಯವನ್ನು ಕೋರ್ಕೊಂಡಾಗ ಬೆಳಗಿನ ಜಾವದ ಹೊತ್ತಿಗೆ ನಾವು ಬಂದು ಬೋಟಲ್ಲಿ ಹೋಗಿ ಅವ್ರನ್ನ ಕರ್ಕೊಂಡು ಬಂದಿದ್ದೇವೆ. ಜನರು ಸದ್ಯಕ್ಕೆ ನಿಟ್ಟುಸಿರು ಬಿಟ್ಟಿದ್ದಾರೆ. ಹೌದು, ಇನ್ನೂ ಒಂದು ಸಾರ್ವಜನಿಕರ ಅಹವಾಲು ಅಂತ ಹೇಳಿದ್ರೆ ರಸ್ತೆ ತುಂಬ ತಗ್ಗಿನಲ್ಲಿದೆ, ಆ ಕಾರಣಕ್ಕೆ ಕೂಡ ನೀರು ಜಲಾವೃತ ಆಗ್ತಾ ಇದೆ ಅನ್ನೋದು ಅವರ ಒಂದು ಅಹವಾಲಾಗಿದೆ. ಆ ನಿಟ್ಟಿನಲ್ಲಿ ನಾವು ಮುಂದೆ ಅದನ್ನು ಯೋಚನೆ ಮಾಡಿ ರಸ್ತೆಯನ್ನು ಎತ್ತರಿಸಲಿಕ್ಕೂ ಕೂಡ ನಾವು ಕ್ರಮ ಮಾಡ್ತೇವೆ. ಮಳೆ ಬಂದಾಗ 20 ವರ್ಷಗಳಿಂದ ಇದೇ ಪರಿಸ್ಥಿತಿ ಉಂಟು. ಎಲ್ಲರೂ ಬರ್ತಾರೆ, ಆಶ್ವಾಸನೆ ಕೊಡ್ತಾರೆ, ಯಾವುದು ಕಾರ್ಯಗತ ಆಗಲಿಲ್ಲ. ಈಗಾಗಲೇ ಆಸುಪಾಸಿನವರೆಲ್ಲ ರಸ್ತೆ ಜಾಗವನ್ನು ದಾನಪತ್ರ ಮಾಡಿಕೊಡ್ಲಿಕ್ಕೂ ತಯಾರಿದ್ದಾರೆ. ಗ್ರಾಮ ಪಂಚಾಯತಿಗೆ ಅವರು ಬಂದು ಮುಖ್ಯರ ಭೇಟಿಯಾಗಿ ಎಲ್ಲರೂ ಒಪ್ಪಿಗೆಯನ್ನು ಸೂಚಿಸ್ತಾರೆ. ಆದರೂ ಇಲ್ಲಿ ನಮಗೆ ಭಾಳಷ್ಟು ಅಗತ್ಯ. ಇಲ್ಲಿ ಒಂದು ಕಾಮಿನಿ ನದಿಗೆ ಈಗ ಕಾಲು ಸಂಕ ಇರುವುದು, ಅದು ದೊಡ್ಡ ಪ್ರಮಾಣದ ಬ್ರಿಡ್ಜ್ ಆಗಿ ಆ ಒಂದು 4-5 ಮನೆಗೆ ಏನು ನೆರೆ ಬರುವಾಗ ನಾವು ಶಿಫ್ಟ್ ಮಾಡ್ತೇವೆ ಪ್ರತಿ ವರ್ಷವೂ, ಮನೆಯವರಿಗೆ ಪರ್ಮನೆಂಟ್ ಆಗಿ ಒಂದು ರಸ್ತೆ ಕಲ್ಪಿಸುವಂಥ 4 ಮನೆಗೆ ಸಂಪರ್ಕ
ತಲುಪಿಸುವಂಥ ರಸ್ತೆ ಆಗಬೇಕು. ಇದರ ಒಟ್ಟು ಅಂದಾಜು ಒಂದು 60 ಲಕ್ಷ. ದಯಮಾಡಿ ತಾವೆಲ್ಲ ಈಗ ಈ ಪರಿಸ್ಥಿತಿಯನ್ನು ಅವಲೋಕನ ಮಾಡಿದ್ದೀರಾ. ಮುಂದಿನ ದಿನಗಳಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಇರ್ಬೋದು, ಲೋಕೋಪಯೋಗಿ ಇಲಾಖೆ ಇರ್ಬೋದು, ಯಾವುದೇ ಇಲಾಖೆಯಿಂದ ತುರ್ತಾಗಿ ಒಂದು 50 ಲಕ್ಷ ಒಂದು ಬಿಡುಗಡೆ. ಅಂದರೆ ನಮ್ಮ ಮನೆ ಮುಂದೆ ಕಾಮಿನಿ ನದಿ ಉಂಟಲ್ಲ ಸರ್, ಅದರದ್ದು ಹೂಳೆತ್ತುವುದಿಲ್ಲ, ಹೂಳೆಲ್ಲ ತುಂಬಿ ನೀರು ಮೇಲೆ ಬಂದು ಮನೆ ಒಳಗೆ ಬರ್ತದೆ ಸರ್. ಪ್ರತಿ ವರ್ಷ ಸರ್ ಇದೇ ಪ್ರಾಬ್ಲಮ್ ಸರ್. ಬೇರೆ ಬೇರೆ ಮನೆಗೆ ಶಿಫ್ಟ್ ಆಗೋದು, ಮನೆ ಒಳಗೆ ನೀರು ಬರ್ತದೆ, ಕುತ್ಕೊಳ್ಳಿಕ್ಕಿಲ್ಲ. ನಿನ್ನೆ ರಾತ್ರಿ 1 ಗಂಟೆಗೆ ನೀರು ಬಂದಿದೆ. ನಾವು ಹಾಗೇನೆ ಕುತ್ಕೊಂಡದ್ದು, ಒಂದು ಮಲಗಲಿಕ್ಕೂ ಇಲ್ಲ, ಕೆಳಗೆ ಇಡ್ಲಿಕ್ಕಿಲ್ಲ ಸರ್. ಅಂದರೆ ಪಾದ ಮುಳುಗುವ ತನಕ ನೀರುಂಟು. ವಸ್ತು ಎಲ್ಲ ಹಾಳಾಗ್ತದೆ. ಪರಿಹಾರ ಕೊಡ್ತಾರೆ, ಅದು ನಮಗೆ ಬೇಡ ಸರ್. ನಮಗೆ ಪರ್ಮನೆಂಟ್ ಸೊಲ್ಯೂಷನ್ ಬೇಕು. ನಮಗೆ ಆ ಕಾಮಿನಿ ನದಿಯದ್ದು ಹೂಳೆತ್ತಿ ಕೊಡಬೇಕು. ಒಂದು ಅದರದ್ದೊಂದು ಸ್ಯಾಂಕ್ಷನ್ ಮಾಡಿ, ಅದಕ್ಕೊಂದು 50 ಲಕ್ಷ ಬೇಕಂತೆ, 50 ಲಕ್ಷ ಒಂದು ಅದನ್ನೊಂದು ಸ್ಯಾಂಕ್ಷನ್ ಮಾಡಿ ಕೊಡಿ ಸರ್. ಅನ್ವಿತಾ ಅಂತ. ನೀರಿದ್ದೆ, ನಮಗೆ ತುಂಬ ಸಮಸ್ಯೆ ನೀರಿದ್ದೆ. ಇದು ನಾನು ರಾತ್ರಿ ಆಗ್ತದೆ ಕೆಲಸ ಬಿಟ್ಟು ಬರುವಾಗ, 8 ಗಂಟೆ ಆಗ್ತದೆ ಇಲ್ಲಿಂದ ಹೋಗುವಾಗ. ಒಂದು ಅಂದಾಜಿಗೆ ಹೋಗುದು ಅಷ್ಟೇ, ಅಲ್ಲಿ ಎಲ್ಲಿ ನೀರುಂಟು ಅಂತ ಗೊತ್ತೇ. ನಿನ್ನೆ ಸಾಗೆ ತುಂಬ ಇತ್ತು, ಬೆಳಿಗ್ಗೆ ಸಾಗೆ ಒದ್ದೆ ಹಾಕ್ಕೊಂಡೆ ಮನೆಗೆ ಶಾಲೆ ಕೆಲಸಕ್ಕೆ ಹೋಗ್ತೇನೆ. ಒದ್ದೆಲ್ಲೇ ಇಡುದು, ಮತ್ತು ಎಲ್ಲಿ ಲೇಟ್ ಆಗ್ತದೆ, ಆ ಬಟ್ಟೆ ಎಲ್ಲ ತೆಗೆದು ಹೋಗುವಾಗ ಲೇಟ್ ಆಗ್ತದೆ. ಅದೊಂದು ಉಪಕಾರ, ಅದೊಂದು ಮಾಡಿಕೊಟ್ರೆ. ಹೌದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.